ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2026ನೇ ವರ್ಷ ಯಾರಿಗೆ ಅದೃಷ್ಟ, ಯಾರಿಗೆ ನಾನಾ ರೀತಿಯ ಆಸೆ ಆಕಾಂಕ್ಷೆಗಳು ಇರುತ್ತವೋ ಅವರಿಗೆ ತುಂಬ ಒಳ್ಳೆಯ ವರ್ಷ ಆಗುತ್ತೆ ಈ ಒಂದು 2026ನೇ ವರ್ಷ. ಯಾಕಂದರೆ 20ರಿಂದ 30 ವರ್ಷಗಳ ಒಂದು ಕನಸು ನನಸಾಗುತ್ತೆ ಈ ನಾನು ಹೇಳುವಂತಹ 5 ರಾಶಿಯವರಿಗೆ. ಏನಿದು 20ರಿಂದ 30 ವರ್ಷದವರೆಗೆ ಏನೋ ಒಂದು ಕನಸು ಇಟ್ಕೊಂಡಿದ್ರು. 20-30 ವರ್ಷಗಳಿಂದ ಇಟ್ಕೊಂಡಿರ್ತಕ್ಕಂಥ ಒಂದು ಕನಸು ನನಸಾಗುವಂತಹ ದಿನಗಳು ಬಂದಿದೆ. ಈಗ ಯಾರಿಗೆ ಹೇಗೆ ಅಂತಕ್ಕಂಥದ್ದು ನಾವೀಗ ಸ್ವಲ್ಪ ವಿಶ್ಲೇಷಣೆ ಮಾಡೋಣ. ನೋಡಿ, 2026ನೇ ವರ್ಷ ಸಂಪೂರ್ಣವಾಗಿ ಸೂರ್ಯನು ಆಳ್ವಿಕೆ ಮಾಡುವಂತಹ ವರ್ಷ. ನೀವು ತಿಳ್ಕೊಂಡಿರಬೇಕು, ಸೂರ್ಯ ಆಳ್ವಿಕೆ ಮಾಡ್ತಾನೆ 2026ನೇ ವರ್ಷವನ್ನು. ಈ 2026 ಅಂದರೆ ಟೋಟಲ್ ಕೂಡಿದಂಥ ಸಂದರ್ಭದಲ್ಲಿ ಒಂದು ಬರುತ್ತೆ. ಒಂದು ಅಂದರೆ ಸೂರ್ಯ. ಈ 9 ಗ್ರಹಗಳಲ್ಲಿ ಸೂರ್ಯ ಅಂತಕ್ಕಂಥವನು ಬಹಳ ಶಕ್ತಿಶಾಲಿ, ಅಧಿಕಾರವನ್ನು ಕೊಡ್ತಕ್ಕಂಥವನು, ಒಳ್ಳೆಯ ಒಂದು ಗೌರವವನ್ನು ಕೊಡ್ತಕ್ಕಂಥವನು ಆಗಿರುತ್ತೆ. ಹಾಗಾಗಿ ಈ 2026ನೇ ವರ್ಷದಲ್ಲಿ ಉದ್ಯೋಗ, ಮದುವೆ, ಸಂತಾನ, ಪ್ರಮೋಷನ್, ಒಂದು ಉದ್ಯೋಗದಲ್ಲಿ ಇರ್ತಾರೆ ಅವರಿಗೆ ಪ್ರಮೋಷನ್ ಸಿಗ್ತಕ್ಕಂಥದ್ದು, ಮನೆ ಕಟ್ತಕ್ಕಂಥದ್ದು, ಸೈಟ್ ಇರೋರು ಅಥವಾ ಸೈಟು ಇಲ್ಲ ಏನೂ ಇಲ್ಲ ಅಂದರೆ ಸೈಟನ್ನು ತಗೊಳ್ತಕ್ಕಂಥದ್ದು, ರಾಜಕೀಯದಲ್ಲಿ ಒಂದು ಉನ್ನತ ಮಟ್ಟಕ್ಕೆ ಹೋಗ್ತಕ್ಕಂಥದ್ದು, ಎಲ್ಲಕ್ಕಿಂತ ಮುಖ್ಯವಾಗಿ ಹಣ ಸಂಪಾದನೆ ಮಾಡ್ತಕ್ಕಂಥದ್ದು ಈ ವರ್ಷ ಬಹಳ ಚೆನ್ನಾಗಿದೆ. ಯಾರ್ಯಾರಿಗೆ ವಿದೇಶ ಪ್ರವಾಸ ಹೋಗಬೇಕಂತ ಅಂದ್ಕೊಂಡಿದ್ದೀರೋ ಅವರಿಗೆ ಈ ವರ್ಷ ಸಕ್ಸಸ್ ಆಗುತ್ತೆ. ಮತ್ತು ಇಷ್ಟವಾದ ದೇವಸ್ಥಾನವನ್ನು ದರ್ಶನ ಮಾಡೋದಕ್ಕೆ ಸಹ ಅವಕಾಶ ಇದೆ. ಅಥವಾ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಬೇಕು ಅಥವಾ ಕಟ್ಟಬೇಕು ಅಂತಕ್ಕಂಥದ್ದು ಏನೋ ಆಸೆ ಆಕಾಂಕ್ಷೆ ಇದ್ದರೆ ಈ ವರ್ಷ ನಿಮಗೆ ಎಲ್ಲ ಒಂದು ಆಸೆಗಳು ನೆರವೇರುತ್ತೆ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾರಿಗೆ ಅಂತಕ್ಕಂಥದ್ದು ಬಹಳ ಮುಖ್ಯವಾದ ವಿಚಾರ. ನಿಮಗೆ ಈ ಸೂರ್ಯನ ವರ್ಷದಲ್ಲಿ ಜನಿಸಿರ್ತಕ್ಕಂತಹ ನಂಬರ್ನವರಿಗೆ ಮತ್ತು ರಾಶಿಯವರಿಗೆ ಅನ್ನೋದು ಬಹಳ ಪ್ರಮುಖವಾದಂತಹ ಅಂಶ. ಈ ಒಂದು 20-30 ವರ್ಷಗಳಿಂದ ಇದ್ದಂತಹ ಆಸೆ ಆಕಾಂಕ್ಷೆಗಳು ಏನು ಅವರಿಗೆ ಕನಸು ಇತ್ತೋ ಆ ಕನಸು ನನಸಾಗುವಂತಹ ವರ್ಷ ಈ 2026ನೇ ವರ್ಷ. ನಾನು ಪದೇ ಪದೇ ಒತ್ತಿ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ, ಪ್ರಮುಖವಾಗಿ ನೀವು ಮನುಷ್ಯನನ್ನು ಗುರುತಿಸ್ತಕ್ಕಂಥದ್ದು ಯಾವುದರಿಂದ ಅಂದರೆ ನಿಮ್ಮ ಹೆಸರಿನಿಂದ. ಹುಟ್ಟಿರ್ತಕ್ಕಂಥ ವ್ಯಕ್ತಿ ಯಾರೇ ಆಗಿರ್ಬೋದು, ಅವನು ಯಾರೇ ಮಗ ಆಗಿರ್ಬೋದು, ಯಾರೇ ಮಗಳ ಆಗಿರ್ಬೋದು, ಪ್ರಮುಖವಾಗಿ ಅವರ ಹೆಸರಿನಿಂದಲೇ ನಾವು ಗುರುತಿಸ್ತಕ್ಕಂಥದ್ದು. ಆ ಹೆಸರು ಅಂತಕ್ಕಂಥದ್ದು ಇಡೀ ಪ್ರಪಂಚಕ್ಕೆ ಆ ವ್ಯಕ್ತಿ ಗೊತ್ತಾಗೋಂಗೆ ಮಾಡ್ತದೆ. ಹಾಗಾದರೆ ಆ ಒಂದು ಹೆಸರು ಅಂತಕ್ಕಂಥದ್ದು ಚಿಕ್ಕ ಮಕ್ಕಳಿಗಾಗ್ಬೋದು ಅಥವಾ ದೊಡ್ಡವರು ಇಟ್ಕೊಂಡಿರ್ತಕ್ಕಂಥ ಹೆಸರಾಗ್ಬೋದು, 7 ಶಾಸ್ತ್ರಗಳ ಪ್ರಕಾರ ಇರಬೇಕು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅಸ್ಟ್ರಾಲಜಿ, ನ್ಯೂಮರಾಲಜಿ, ಪ್ರನಾಲಜಿ, ಗ್ರಾಫಾಲಜಿ, ಸಿಗ್ನೇಚರಾಲಜಿ, ಜಮಾಲಜಿ, ವಾಸ್ತು, ಇಷ್ಟು ಶಾಸ್ತ್ರ ಪ್ರಕಾರ ಇರಬೇಕು ಹೆಸರು. ಆವಾಗಲೇ ಆ ಮನುಷ್ಯ ನಾನು ಹೇಳಿರ್ತಕ್ಕಂತಹ ಈ ಒಂದು 2026ನೇ ವರ್ಷ ಸಕ್ಸಸ್ ಇಯರ್ ಆಗಬೇಕಂದ್ರೆ ಇವೆಲ್ಲ ಚೆನ್ನಾಗಿರ್ಬೇಕು. ಹೆಸರು ಚೆನ್ನಾಗಿರ್ಬೇಕು, ಡೇಟ್ ಆಫ್ ಬರ್ತ್ಗೆ ಮ್ಯಾಚ್ ಆಗಿರಬೇಕು. ಇದು ಪ್ರಮುಖವಾದಂತಹ ಅಂಶ. ನೋಡಿ, ಯಾಕೆ ನಾನು ಹಿಂದಿನ ವರ್ಷ ನಾನು ಇದೇ ರೀತಿಯ ಒಂದು ವಿಡಿಯೋವನ್ನು ಮಾಡಿದ್ದೆ. ಭಾಳಷ್ಟು ಜನ, ಸುಮಾರು 1500 ಜನದವರೆಗೂ ನನಗೆ ಫೋನ್ ಮಾಡಿ ಹೇಳಿದ್ದಾರೆ, ವಿಡಿಯೋ ಮಾಡಿ ಹೇಗಿರುತ್ತೆ ಅಂತ. ಸಂಖ್ಯಾಶಾಸ್ತ್ರ ಪ್ರಕಾರನೂ ಒಂದು ವಿಡಿಯೋ ಮಾಡಿದ್ದೀನಿ, ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಕೂಡ ಈಗ ನಾನು ಮಾಡ್ತಾ ಇದ್ದೀನಿ. ಇಲ್ಲಿ ಪ್ರಮುಖವಾಗಿ ನಾನು ಹೇಳಿರ್ತಕ್ಕಂಥದ್ದು 2025ನೇ ವರ್ಷ ಎಲ್ಲರೂ ಕೂಡ ಸಕ್ಸಸ್ ನೀವು ಹೇಳ್ದಂಗೆ ಆಗಿದೆ. ನೀವು ಇದೇ ಒಂದು ವರ್ಷ 26ನೇ ವರ್ಷದ ಬಗ್ಗೆ ಒಂದು ವಿಡಿಯೋ ಮಾಡಲೇಬೇಕು ಅಂತ ತುಂಬ ನನಗೆ ಬಹಳಷ್ಟು ಫೋನ್ ಮಾಡಿ ಮೆಸೇಜ್ಗಳನ್ನು ಹಾಕಿದರು. ನಾನು ಕೆಲವೊಂದು ಪಾಯಿಂಟ್ಸ್ಗಳನ್ನು ಕ್ಲೀನಾಗಿ ಬರ್ಕೊಂಡು ನಾನು ನಿಮಗೆಲ್ಲ ನೀಟಾಗಿ ಹೇಳಬೇಕು. ಯಾಕೆಂದರೆ ನೀವು ಫಾಲೋ ಮಾಡ್ತಿದ್ದೀರಾ ಅಂದಮೇಲೆ ನನಗೂ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಈ ವರ್ಷ ಹೇಳಿರೋದು ನಿಮಗಿನ್ನೂ ಸಕ್ಸಸ್ ಆದರೆ ನೆಕ್ಸ್ಟ್ ಇಯರ್ಗೆ ನೀವು ನನ್ನ ಫಾಲೋ ಮಾಡ್ತೀರಾ, ನನಗೂ ಸಹ ಒಂದು ಖುಷಿ ಇರುತ್ತೆ ನಾನು ಹೇಳಿದ್ದು ಸಕ್ಸಸ್ ಆಗಿದೆ ಅಂತಕ್ಕಂಥದ್ದು. ಯಾರೇ ಆಗಿರಲಿ, ಒಬ್ಬ ಜ್ಯೋತಿಷಿಗೆ ನಿಮಗೆ ಒಳ್ಳೆಯದಾದರೆ ನಮ್ಗೆ ಅಷ್ಟೇ ಖುಷಿ. ನೀವು ಖುಷಿ ಪಡ್ತೀರ ಅಂದರೆ ನಮ್ಗೆ ಅದಕ್ಕಿಂತ ಸಂತೋಷ ಯಾವುದೂ ಇಲ್ಲ. ಹಾಗಾಗಿ ಅದಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ. ಈ ವರ್ಷ ತುಂಬ ಚೆನ್ನಾಗಿದೆ. ಅಟ್ ಪ್ರೆಸೆಂಟ್ ನಾನು ಹೇಳ್ತಕ್ಕಂಥದ್ದು ಗ್ರಹಗಳ ಸ್ಥಾನಮಾನ ಮತ್ತು ಗ್ರಹಗಳ ಒಂದು ಸ್ಥಾನ ಪಲ್ಲಟ, ಅದ್ರ ಬಗ್ಗೆ ಆ ರೀತಿ ಅಧ್ಯಯನ ಮಾಡಿ ನಾನೊಂದು ಹೊಸ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ನಿಮಗೆ ಆ ವಿಡಿಯೋಗಳನ್ನು ಮುಂದಿನ ಒಂದು ದಿನಗಳಲ್ಲಿ ನಾನು ಕೊಡ್ತಾ ಹೋಗ್ತೀನಿ. ಇಲ್ಲಿ ಈ ವರ್ಷ ನೋಡಿ, ನಾನು ಹೇಳಿರ್ತಕ್ಕಂಥ 5 ರಾಶಿಗಳಿದ್ದಾವೆ ಹೇಳ್ತೀನಿ ಲಾಸ್ಟ್ಗೆ. ಗುರುಬಲ ಚೆನ್ನಾಗಿದೆ ಅವರಿಗೆ, ಕುಜಬಲ ಚೆನ್ನಾಗಿದೆ, ಬುಧ ಬಲ ಚೆನ್ನಾಗಿದೆ, ಶುಕ್ರ ಬಲ ಚೆನ್ನಾಗಿ, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಸ್ವಂತ ಬಲ ಚೆನ್ನಾಗಿದೆ. ಆ ಸ್ವಂತ ಬಲವನ್ನು ಪಡ್ಕೊಳ್ಳೋದು ಹೇಗೆ ಅಂತಕ್ಕಂಥದ್ದು ನಾನು ಭಾಳಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಅದೇನಂದರೆ, ಈಗ ನಾನು 7 ಶಾಸ್ತ್ರಗಳು ಹೇಳಿದ್ನಲ್ಲ,
ಆ ಶಾಸ್ತ್ರಗಳ ಪ್ರಕಾರ ನಿಮ್ಮ ಹೆಸರನ್ನು ಸೆಟ್ ಮಾಡ್ಕೋಬೇಕು. ನಿಮ್ಮ ಡೇಟ್ ಆಫ್ ಬರ್ತ್ಗೆ ಸೆಟ್ ಮಾಡಿಕೊಂಡು ನಿಮ್ಮ ಹೆಸರನ್ನು ಕರೆಕ್ಟಾಗಿ ಒಂದು ಡೆಸ್ಟಿನಿ ನಂಬರ್ ಆಗ್ಬೋದು, ಬರ್ತ್ ನಂಬರ್ ಆಗ್ಬೋದು, ಕುವ ನಂಬರ್ ಆಗ್ಬೋದು, ಇವೆಲ್ಲ ದಶಾಭುಕ್ತಿಗಳ ಪ್ರಕಾರ ನೋಡಿಕೊಂಡು ನೀವು ಸರಿ ಮಾಡ್ಕೊಂಡಿದ್ದೆ ಆದರೆ 100% ರೀ ನೀವು ಯಾವತ್ತೂ ಕೂಡ ಈ ವರ್ಷ ಚೆನ್ನಾಗಿ 2026ನೇ ವರ್ಷದಲ್ಲಿ ಖುಷಿಯಾಗಿ ಎಂಜಾಯ್ ಮಾಡಬೇಕು ಅಂದರೆ ಫಸ್ಟ್ 6 ಶಾಸ್ತ್ರಗಳ ಪ್ರಕಾರ ನೇಮ್ ಕರೆಕ್ಷನ್ ತಗೊಳ್ಳಿ ಅಥವಾ ಮಕ್ಕಳಿಗೆ ಹೊಸ ಹೆಸರನ್ನು ಇಟ್ಕೊಳ್ಳೋದು ಮಾಡಿ. ನೀವು 100% ಚೆನ್ನಾಗಿರ್ತೀರ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾವುದೇ ಕಾರಣಕ್ಕೂ ಸುಳ್ಳಾಗೋದಿಲ್ಲ. ಕೆಲವರೆಲ್ಲ 1 ತಿಂಗಳು 2 ತಿಂಗಳು 3 ತಿಂಗಳು ನೋಡಿ ಆಮೇಲೆ ನೇಮ್ ಕರೆಕ್ಷನ್ ಮಾಡ್ಕೋಬೇಕು, ಗುರುಗಳೇ ನನಗೆ ನೀವು ನೇಮ್ ಕರೆಕ್ಷನ್ ಮಾಡಿಕೊಡಿ ಅಂತೀರ. ತಕ್ಷಣ 2026ನೇ ವರ್ಷ ಪ್ರಾರಂಭ ಆಗೋದಕ್ಕಿಂತ ಮುಂಚಿತವಾಗಿ ಡಿಸೆಂಬರ್ ತಿಂಗಳಲ್ಲಿ ಮಾಡ್ಕೊಂಡಿದ್ದೆ ಆದರೆ ಜನವರಿ 1ನೇ ತಾರೀಕಿನಿಂದ ನಿಮಗೆ ಎಫೆಕ್ಟ್ ಆಗುತ್ತೆ. ಆ ರೀತಿ ನಾವು ರೆಮಿಡೀಸನ್ನು ನಿಮಗೆ ಕೊಡ್ತೀವಿ. ಪ್ರತಿ ದಿವಸ ಕೂಡ ನಿಮ್ಮ ಜೀವನದಲ್ಲಿ ಒಂದು ಖುಷಿ ಅಂತಕ್ಕಂಥದ್ದು ಇರುತ್ತೆ. ಈ ಒಂದು 2026ನೇ ವರ್ಷದಲ್ಲಿ ಬಹಳ ಸಂತೋಷಕರವಾದ ಮತ್ತು ಒಳ್ಳೆಯ ಜೀವನವನ್ನು ನಡೆಸುವಂತಹ ರಾಶಿಗಳು ಯಾವುವು ಅಂದರೆ ಪ್ರಪ್ರಥಮವಾಗಿ ಧನಸ್ಸು ರಾಶಿ, ಆಮೇಲೆ ಸಿಂಹ ರಾಶಿ, ಮೀನ ರಾಶಿ, ಮಿಥುನ, ಕನ್ಯಾ. ಈ 5 ರಾಶಿಗಳಿಗೆ ಬಹಳ ಯೋಗ ಇದೆ. ಜೊತೆಗೆ ಇನ್ನು ಸ್ವಲ್ಪ ಹೇಳಬೇಕು ಅಂದರೆ ವೃಶ್ಚಿಕ ರಾಶಿ ಮತ್ತು ಮೇಷರಾಶಿಗೂ ಸಹ ಚೆನ್ನಾಗಿದೆ, ಸ್ವಲ್ಪ ಕಡಿಮೆ ಮಟ್ಟದಲ್ಲಿದೆ. ಹಾಗಾಗಿ ವೀಕ್ಷಕರೇ ನೀವು ನೋಡಿ ಪ್ರಪ್ರಥಮವಾಗಿ ಈ ಒಂದು 2026ನೇ ವರ್ಷವನ್ನು ತುಂಬ ಎಂಜಾಯ್ ಮಾಡಬೇಕು ಅಂತಂದರೆ ಶಾಸ್ತ್ರಗಳ ಪ್ರಕಾರ ನಿಮ್ಮ ಹೆಸರು ನಿಮ್ಮ ಡೇಟ್ ಆಫ್ ಬರ್ತು ಹೊಂದಾಣಿಕೆ ಆಗಿದ್ದರೆ 100% ನಾನು ಹೇಳಿರ್ತಕ್ಕಂಥದ್ದು ಸಕ್ಸಸ್ ಆಗುತ್ತೆ. ಇಲ್ಲ ಅಂದರೆ ಹೇಳಿದರೆ ಗುರುಗಳು ಏನೂ ಆಗಲಿಲ್ಲ ಅಂತಂದರೆ ಏನೂ ಆಗೋದಿಲ್ಲ. ನೀವು ಸುಮ್ಮನೆ ಇದ್ದರೂ ಏನೂ ಆಗಲ್ಲ. ನೀವು ಜಾತಕವನ್ನು ವಿಶ್ಲೇಷಣೆ ಮಾಡಿಸ್ಬೇಕು, ನೇಮನ್ನು ವಿಶ್ಲೇಷಣೆ ಮಾಡಬೇಕು, ನೇಮ್ ನಂಬರು ಡೇಟ್ ಆಫ್ ಬರ್ತ್ಗೆ ಮ್ಯಾಚ್ ಆಗಿದೆಯೇ ಇಲ್ವಾ ಅನ್ನೋದು ನೋಡ್ಕೋಬೇಕು. ಆವಾಗಲೇ ನೀವು ದೊರೆ ಇದ್ದಂಗೆ ಇರೋದು. ಇಲ್ಲ ಅಂತಂದರೆ ನೀವು ಹೇಗಿದ್ದೀರೋ ಹಾಗೇ ಇರ್ತೀರಾ. ಹಾಗಾಗಿ ವೀಕ್ಷಕರೇ ನಾನು ಹೇಳಿರ್ತಕ್ಕಂಥ ಪಾಯಿಂಟ್ಸನ್ನು ನೀವು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿರಿ. 2026ನೇ ವರ್ಷ ಹೇಗೆ ಖುಷಿಯಿಂದ ಅದನ್ನು ಬರಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಎಲ್ಲರೂ ಅರ್ಥ ಮಾಡಿಕೊಂಡು ನಿಮ್ಮ ಜಾತಕವನ್ನು ವಿಶ್ಲೇಷಣೆ ಮಾಡಿಸ್ಕೊಂಡು ಒಳ್ಳೆಯ ಲಕ್ಕಿ ನಂಬರು, ಲಕ್ಕಿ ಕಲರು, ಒಂದು ಒಳ್ಳೆಯ ಫೋನ್ ನಂಬರನ್ನು ಇಟ್ಕೊಂಡು ನೀವು ಮುಂದೆ ಜೀವನದಲ್ಲಿ ಇದ್ದರೆ 100% ನಿಮ್ಮ ಜೀವನ ತುಂಬ ಸುಂದರಮಯವಾಗಿರುತ್ತೆ. 2026ನೇ ವರ್ಷ ಇನ್ನು ಸುಮಾರು 10 ವರ್ಷಗಳ ಕಾಲ ನಿಮ್ಮ ಸಂತೋಷದ ಜೀವನವನ್ನು ನೀವು ನೋಡ್ತೀರಾ. ಹಾಗಾಗಿ ವೀಕ್ಷಕರೇ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ.